ದಿನಾಂಕ 7/1/2026 ಶಾಲಾ ಕೊಠಡಿ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆ. ಬೈಲಹೊಂಗಲ ತಾಲೂಕಿನ ಮುರಗೋಡ ಗ್ರಾಮದಲ್ಲಿ ಡಾ ಬಿ.ಆರ್. ಅಂಬೇಡ್ಕರ್ ಪ್ರೌಢಶಾಲೆಯ ಆವರಣದಲ್ಲಿ 5 ಲಕ್ಷ ಅನುದಾನದಲ್ಲಿ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ರಾಜ್ಯಸಭಾ ಸಂಸದರಾದ ಈರಣ್ಣ ಕಡಾಡಿ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಯಾವ ಭಾರತ ರತ್ನ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಶಾಲೆಯ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿದ್ಯಾರ್ಥಿಗಳೇ ಮತ್ತು ಎದುರುಗಡೆ ಉಪಸ್ಥಿತರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನವನ್ನು ಓದ್ತಿರ್ಬೇಕಾದ್ರೆ ಒಂದ್ ಕಡೆ ಹೇಳ್ತಾರ, ನೀನು ಓದು, ನಿನಗೆ ಜಗತ್ತು ಸಿಗ್ತದ, ಇಲ್ಲ ನಿನ್ನ ಓದುವಂಗ ನೀ ಏನಾದ್ರೂ ಮಾಡು. ಹೇಳಿದ ಅರ್ಥ ಆತಲ್ಲ, ನೀನು ಓದು, ನಿನ್ನ ಜಗತ್ತ ಅರ್ಥ ಮಾಡ್ಬೋದು, ನೀ ಜಗತ್ತನ್ನ ಅರ್ಥ ಮಾಡ್ಬೋದು, ಅಥವಾ ಜಗತ್ತಿಗೆ ನೀ ಅರ್ಥ ಆಗುವಂಗ ಅಥವಾ ಜಗತ್ತ ನಿನ್ನ ಓದುವಂಗ ಏನಾದ್ರೂ ಮಾಡು ಅಂತ ಹೇಳಿ ಅಕ್ಷರ ಜ್ಞಾನವನ್ನು ಪಡ್ಕೊಂಡು ನಾವು ನಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕಾಗಿದೆ. ಒಂದು ನನ್ನ ಸಂಸ್ಥೆಯನ್ನು ಕಟ್ಕೊಂಡು 4 ಅಕ್ಷರಗಳನ್ನ ಇರ್ತಕ್ಕಂಥ ಸಂಸ್ಥೆಯನ್ನು ಮಾಡ್ತಾ ಇದೆ. ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿದ್ದೇನೆ. ಯಾಕಂದ್ರೆ ಒಂದು 4 ವಿಷಯಗಳನ್ನ ನಾವು ಸರ್ಕಾರ ಜವಾಬ್ದಾರಿ ತಗೋಬೇಕಾಗ್ತದೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂಥ ಕೆಲಸ ಅದು ಸರ್ಕಾರದ ಜವಾಬ್ದಾರಿ. ಅಂದ್ರೆ ಮೂಲಭೂತ ಸೌಲಭ್ಯಗಳಲ್ಲಿ ಅದು ಒಂದು. ಹೊಟ್ಟೆಗೆ ಅನ್ನ ಕೊಟ್ಟ ಮೇಲೆ ಆ ವ್ಯಕ್ತಿಯ ಆರೋಗ್ಯ ಕೂಡ ಸರ್ಕಾರ ನೋಡ್ಬೇಕಾಗ್ತದೆ. ಅದಾದ್ಮೇಲೆ ಅವನಿಗೆ ಅಕ್ಷರದ ಜ್ಞಾನವನ್ನು ಕೊಡ್ಬೇಕಾಗ್ತದೆ. ಅದಾದ್ಮೇಲೆ ಅವಾಗ ಆಶ್ರಯ ಕೊಡ್ಬೇಕಾಗ್ತದೆ. 2 ಆನೆ ಅನ್ನ, ಆರೋಗ್ಯ, ಅಕ್ಷರ, ಆಶ್ರಯ. ಹೆಂಗ್ ನೀವು ಬಳ್ಳಿ ಹೇಳ್ತಿಲ್ಲ, ನೀವು ಅನ್ನ, ಆರೋಗ್ಯ, ಅಕ್ಷರ, ಆಶ್ರಯ ಇವು ಮೂಲಭೂತ ಸೌಲಭ್ಯ. ಇದನ್ನ ಸರ್ಕಾರ ಕೊಡ್ಲಿ ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ಕೊಂಡು ಸುಮ್ ಕುಂತಿದ್ರ ಅಂದ್ರ ಇಷ್ಟು ಶೈಕ್ಷಣಿಕವಾಗಿ ನಾವು ಮುಂದೆ ಬರಕ್ ಸಾಧ್ಯ ಆಗ್ತದೆ. ದೇಶ ಸ್ವಾತಂತ್ರ್ಯ ಸಿಕ್ಕು ನಾವು ಶತಮಾನೋತ್ಸವದ ಕಡೆ ಹೋಗ್ತಾ ಇದ್ದೀವಿ. 2047 ನಾವು 3 ವರ್ಷ ಆಗ್ತೀವಿ. ಇವತ್ತಿನ ಚಿತ್ರದಾಗ ನಾವು ಅಕ್ಷರ ಎಷ್ಟು ಕೊಟ್ಟಿವಿ ಅಂತ ಯೋಚನೆ ಮಾಡಿ ನೋಡಿದ್ರೆ 75ಕ್ಕೆ ಬಂದಿವಿ. 100 ಜನ ಅದು ಅಂದ್ರೆ 100 ಜನರೊಳಗೆ 75 ಮಂದಿ ಮಾತ್ರ ಸಾಕ್ಷರದಾರ. ಇನ್ನೂ 25 ಮಂದಿ ಸಾಕ್ಷರರಿಲ್ಲ. ಒಂದ್ ವೇಳೆ ಈ ರೀತಿಯಾದಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಮಠ ಮಂದಿರಗಳು, ಅನೇಕ ಮಠಾಧೀಶರು ಕೂಡ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಅಕ್ಷರದ ಜ್ಞಾನವನ್ನ ಬಿತ್ತತಕ್ಕಂಥ ಕೆಲಸ ಮಾಡಿದ್ರು ಅಂತ ಹೇಳಿ 75%. ಸರ್ಕಾರನ ಮಾಡ್ಲಿಂದಿದ್ರೆ ಇನ್ನೂ ಬಾರ ದೂರ ಇರ್ತದೆ ನಾವು. ಹೀಗಾಗಿ ಏನ್ ಕಷ್ಟ ಬಂದ್ರು ಒಂದ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ನನ್ನ ಕಡೆ ಬಂದಿದ್ರು. ಅವ್ರಿಗೆ ಏನೇನ್ ಕಷ್ಟ ಬಂದವ ಅಂತ ಒಂದ್ಸಲ ಹೇಳಿದ್ರು. ಎಲ್ಲಾ ಕಷ್ಟ ಪರಿಹಾರ ಮಾಡಕ್ ಆಗದಿದ್ರು ಕೂಡ ನಮ್ ಕೈಲಿಂದ ಏನಾದ್ರು ಒಂದಿಷ್ಟು ಸಹಾಯ ಮಾಡಿ ಆ ಕಷ್ಟಕ್ಕೆ ಒಂದಿಷ್ಟು ಬಲ ಮರಿಣು ಅನ್ನುವಂತ ಕೆಲಸ ನಿರ್ಣಯ ಮಾಡಿ ನಾನು ಅವರಿಗೆ ಅನುದಾನವನ್ನ ತಂದ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಸಂಸ್ಥೆ ಬೆಳೀಲಿ, ಅಕ್ಷರ ಯಾವ ಬರಿಯ ಎದೆಯೊಳಗ ಅಕ್ಷರ ಬಿಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ಲಿ ಅಂತ ಹೇಳಿ ಅವ್ರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಅದರೊಳಗೂ ಅವ್ರು ವಿಶೇಷವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರ ಹೆಸರು ಇಟ್ಕೊಂಡು ಏನ್ ಮುಂದುವರೆದಾರ. ಬಿ.ಆರ್. ಅಂಬೇಡ್ಕರ್ ಅವರ ಜೀವನ ಚರಿತ್ರೆನ ನಮಗೆಲ್ಲ ಒಂದು ಮಾದರಿ, ಒಂದು ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರ ಅಂಬೇಡ್ಕರ್ ಅವರು ಅವತ್ತಿನ ಕಾಲದೊಳಗೆ ಯಾವ ರೀತಿ ಇತ್ತು ಸಮಾಜ ಅನ್ನೋದನ್ನ ಮಹಾನಾಯಕ ಅನ್ನುವಂತ ಸೀರಿಯಲ್ ನೋಡಿದ್ರ ಅಥವಾ ಅವ್ರ ಅನೇಕ ಪುಸ್ತಕಗಳನ್ನು ಓದಿದ್ರ ನಮಗ್ ಗಮನಕ್ಕೆ ಬರ್ತದೆ. ಕೇವಲ ಪರಿಶಿಷ್ಟ ಜಾತಿಯ ಸಮುದಾಯವನ್ನು ಮಾತ್ರ ಪ್ರತಿನಿಧಿ ಮಾಡಲಿಲ್ಲ ಅವರು. ಸಮಾಜದೊಳಗೆ ಬಿದ್ದಿರ್ತಕ್ಕಂತ ಎಲ್ಲಾ ಸಮಾಜದ ವ್ಯಕ್ತಿಗಳನ್ನ ಪ್ರತಿನಿಧಿ ಮಾಡ್ತಕ್ಕಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು ಮತ್ತು ಬಹಳ ದೊಡ್ಡ ಉದಾತ್ತ ಕಲ್ಪನೆಯನ್ನು ನಮಗ್ ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಅದನ್ನ ಗಮನದಾಗ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು. ಮತ್ತು ಅಷ್ಟು ಕಷ್ಟ ಇದ್ರೂ ಕೂಡ ಅವರು ಕೊನೆಗೆ ಎಲ್ಲಿ ತನಕ ಬಂದ್ಬಿಟ್ರೆ ಅಂದ್ರ ಈ ದೇಶದ ಸಂವಿಧಾನವನ್ನ ಬರಿತಕ್ಕಂತ ಕೆಲಸ ಮಾಡಿ
ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಪಾರ್ಲಿಮೆಂಟ್ ನಲ್ಲಿ ಹೋಗ್ಬೇಕಾದಂತ ಅಗತ್ಯ ಯಾವಾಗ ಆಯ್ತಂದ್ರ ಆ ಸಂವಿಧಾನದ ಕಾರಣದಿಂದ ಆಯ್ತು. ಸಂವಿಧಾನ ವ್ಯವಸ್ಥೆಯನ್ನು ಹಣ ಇದ್ದವರು, ತೋಳು ಬಲ ಇದ್ದವರು ಅವರು ಹೋಗ್ಕೊಂಡಿರ್ತಾರಲ್ಲ. ನಮ್ ಕಡೆ ಹಣನೂ ಇಲ್ಲ, ತೋಳು ಬಲಾನೂ ಇಲ್ಲ, ಆದ್ರೂ ಹೋಗಿ ಮುಟ್ಟುವಂತ ಅವಕಾಶ ಯಾವಾಗ ಸಿಕ್ತಂದ್ರ ಈ ಸಂವಿಧಾನ ಏನ್ ಕೊಟ್ರಲ್ಲ, ಈ ಸಂವಿಧಾನ ನಮ್ಗೆಲ್ಲ ಅವಕಾಶಗಳನ್ನು ಕೊಟ್ಟು ಅನೇಕ ರಿಸರ್ವೇಶನ್ ಮಾಡ್ತೀವಿ ಮಾಡ್ತೀವಿಲ್ಲ ನಾವು. ಕೆಳಗೆ ಉಳಿದಂತ ಸಮಾಜಗಳಿಗೆ ಅದು ಮ್ಯಾಲ ಬರ್ಬೇಕನ್ನುವಂತ ಕಾರಣದಿಂದ ರಿಸರ್ವೇಶನ್ ಕಲ್ಪನೆ ಕೊಟ್ಟವ್ರು ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಹೀಗಾಗಿ ಅದನ್ನ ಸ್ಮರಣೆ ಮಾಡ್ತಾ ನಾವ್ಯಾರ್ಯಾರು ಬಲಿಷ್ಠರಾಗಿದ್ದು ಸಮಾಜದೊಳಗ ನಾವು ಕೂಡ ಉಳಿದವ್ರ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಒಂದು ಸ್ವಸ್ಥ ಸಮಾಜವನ್ನ ಕಟ್ಟಲಿಕ್ಕೆ ನಮ್ಮೆಲ್ಲರ ಕಡೆಯಿಂದ ಸಾಧ್ಯ ಅದ. ಆ ದಿಕ್ಕಿನೊಳಗೆ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಕೂಡ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ನಮ್ಮ ಇತಿಮಿತಿ ಒಳಗೆ, ಯಾಕಂದ್ರ ಒಬ್ಬ ಲೋಕಸಭಾ ಸದಸ್ಯರಿಗೂ ಅಸಪಂದದ, ರಾಜ್ಯಸಭಾ ಸದಸ್ಯರಿಗೂ ಅಸಪಂದದ. ಲೋಕಸಭಾ ಸದಸ್ಯರಿಗೆ ಒಂದು ಲಿಮಿಟೇಷನ್ ಅದ, ಅಂದ್ರೆ ಪಾರ್ಲಿಮೆಂಟ್ ಅಂತ ಹೋಗ್ತಾರೆ. ನನಗೆ ಹಂಗಿಲ್ಲ, ಇಡೀ ರಾಜ್ಯ ಕೊಡ್ಬೇಕು. ಆದ್ರೂ ಅದ್ರ ಜೊತೆ ಅನೇಕ ನಮ್ಮ ಸನ್ಮಿತ್ರರು, ನಮ್ಮ ಕಾರ್ಯಕರ್ತರು ಕೇಳಿದಾಗ ನಾನು ಅಲ್ಲೆಲ್ಲೋ ಒಂದ್ ಕಡೆ ಕಡಿಮೆ ಮಾಡಿ ಅಲ್ಲಿಂದ ಕೆಲ್ಕೊಂಡ್ಬಂದು ನಾನು ನಮ್ಮ ಕಾರ್ಯಕರ್ತರು ಯಾಕೆ ನಾನು ನಮ್ಮ ಕಾರ್ಯಕರ್ತರ ರೆಫರೆನ್ಸ್ ತಗೋತೇನಂತಂದ್ರೆ, ನಾನು MP ಹಾಕನಂತ ಯಾರಿಗೂ ಗೊತ್ತಿದ್ದಕ್ಕಿಲ್ಲ, ನನಗ ಗೊತ್ತಿಲ್ಲ, ಪಾಪ ಹುಡುಗವ್ರಿಗೆ ನಾನು ದುಡಿ ಕೆಲಸ ಮಾಡಿದವರು ಯಾರು ದಿಕ್ಕಿಲ್ದಂತ ಸಂದರ್ಭದಲ್ಲಿ ನನ್ನ ಜೊತೆಗೆ ಹೆಗಲಿಗೆ ಹೆಗಲಿ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಶಂಕರ್ ಮಾಡಲಗಿ, ಗುರುಪಾದ ಕಳ್ಳಿ, FS ಸಿದ್ದನಗೌಡರ, ಸುರೇಶ್ ಮ್ಯಾಕಲ್, ಸಂತೋಷ ಹಡಪದ, ಶಾಲಾ ಅಧ್ಯಕ್ಷೆ ಶಾಂತಕ ಚಿಕ್ಕಣ್ಣವರ, ಕಾರ್ಯದರ್ಶಿ ಉದಯಕುಮಾರ್ ಚಿಕ್ಕಣ್ಣವರ, ಶಿವಪ್ರಸಾದ್ ಕೇಳಗೇರಿ, ನಾಗಪ್ಪ ಕೆಳಗೇರಿ, ಹನುಮಂತ್ ಚಿಕ್ಕಣ್ಣವರ, ಅಶೋಕ್ ಕೇಳಗೇರಿ, ಮಾಂತೇಶ್ ಆಳಾಚ್ ಸೇರಿದಂತೆ ಶಾಲಾ ಶಿಕ್ಷಕರು, ಗ್ರಾಮದ ಗಣ್ಯರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನೋಡಿ ಸ್ವಲ್ಪ ಅವರ ಸ್ವಲ್ಪ ಮುಖ ಮೇಲೆ ಅಮ್ಮ ಇಲ್ಲಿ ನೋಡ್ರಿ, ಅಮ್ಮ ಒಂದ್ಸರಿ ಇಲ್ಲಿ ನೋಡ್ರಿ. ಓಕೆ ನೋಡ್ರಿ ಸರಿ. ಈಗ ಗುರುಪಾದನ ಕಳ್ಳಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿಸಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಕೂಡ ಸ್ವಾಗತವನ್ನು ಕೊಡಬೇಕು. ಅದೇ ರೀತಿಯಾಗಿ ನಮ್ಮ ಜನತಾದಳದ ಜಿಲ್ಲಾ ಅಧ್ಯಕ್ಷ, ಅದೇ ರೀತಿಯಾಗಿ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಲಖನ್, ಅದೇ ರೀತಿಯಾಗಿ ಮಾಜಿ ತಾಲೂಕ್ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಸಚಿವರು ಕೂಡ ಇಷ್ಟೊಂದು ಹಳ್ಳಿಗಳಿಗೆ ಅನುದಾನ ಮಾಡಕತ್ತಿಲ್ಲ. ಬಟ್ ಪ್ರತಿನಿತ್ಯ ಪ್ರತಿದಿನ ಇವತ್ತು ಪ್ರತಿ ಹಳ್ಳಿಯಲ್ಲಿ ತಮಗೆ ಎಷ್ಟು ಸಾಧ್ಯ ಇದೆ ಅಷ್ಟ ಅನುದಾನವನ್ನ ಪ್ರತಿ ಗ್ರಾಮದಲ್ಲಿ ಇವತ್ತು ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನ ಇವತ್ತು ಹಿರಣ್ಣನ ಕಡಾಡಿ ಅವರು ಮಾಡ್ತಾ ಇದಾರೆ. ಇವತ್ತು ರಾಜ್ಯಸಭಾ ಸದಸ್ಯರಾಗಿ ತಾವು ಏನ್ ಮಾಡಬೇಕು